ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಪುಷ್ಪಾದು ಟ್ರೈಲರ್ ಬಂತು. ಫಾರ್ ಸಮ್ ರೀಸನ್ ದೇ ಆರ್ ಮೇಕಿಂಗ್ ಇಟ್ 2 times ಬಿಗರ್. ನಾರ್ಮಲ್ ಪಿಕ್ಚರ್ಗಿಂತ ದೇ ಆರ್ ಮೇಕಿಂಗ್ ಇಟ್ ಬಿಗರ್ ಅಂಡ್ ಬಿಗರ್ ಫಾರ್ ಸಮ್ ರೀಸನ್. ತುಂಬಾ ದೊಡ್ಡದು ಮಾಡಕ್ ಹೋಗ್ಬೇಡಿ, ಬಿಕಾಸ್ ನಮಗೆ ಮೇನ್ ಬೇಕಾಗಿರೋದು ಸ್ಟೋರಿ. ಸ್ಕ್ರೀನ್ ಪ್ಲೇ ಎಷ್ಟೊಂದು ಜನ ಬಂದ್ರು, ಆಟ ಆಡಕ್ಕೆ ಟ್ರೈ ಮಾಡಿದ್ರು, ಒಡ್ಸ್ಕೊಂಡು ವಾಪಸ್ಸು ಹೋದ್ರು. ಸೊ ನಮಗೆ ಬದ್ ಬೇಡ, ಸ್ಕ್ರೀನ್ ಪ್ಲೇ ತೋರಿಸಿ ನಾವು ಬೇಡ ಅಂತ ಹೇಳ್ತಾರೆ, ಬಟ್ ಸ್ಟೋರಿ ಇಂಪಾರ್ಟೆಂಟ್ ಆಗಿರ್ಬೇಕು. ಸೊ ನನ್ಗನ್ಸೋ ಪ್ರಕಾರ ಇಲ್ಲಿ ಟ್ರೈಲರ್ ಅಲ್ಲಿ ಒಂದು 70% ಆಫ್ ದ ಸ್ಟೋರಿ ಎಲ್ಲೋ ಇನ್ಫಾರ್ಮೇಶನ್ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಅನ್ನೋದು ತೋರಿಸೋರೆ. ಅಫ್ಕೋರ್ಸ್ ತುಂಬಾ ಆಕ್ಷನ್ಸ್ ಇದು ಕ್ಲಿಪ್ಸ್ಗಳು ಯೂಸ್ ಮಾಡ್ಬಿಟ್ಟವ್ರೆ. ಆಮೇಲೆ ಅದರಲ್ಲಿ ಶ್ರೀವಲ್ಲಿನ ಹೆಂಡತಿಗಿಂತ ತಾಯಿ ತರ ನೋಡ್ಕೋತೀನಿ ಅನ್ನೋ ತರ ಬಿಲ್ಡಪ್ ಎಲ್ಲ ಕೊಡ್ತವನೆ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ಹೌ ಪುಷ್ಪ ಇಸ್ ಅ ಪರ್ಸನ್ ಹೂ ಗಿವ್ಸ್ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ಸ್. ಐ ಅಂಡರ್ಸ್ಟ್ಯಾಂಡ್. ಓವರ್ ಆಲ್ ಟ್ರೈಲರ್ ಚೆನ್ನಾಗೈತೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಟ್ರೈಲರ್ಗಳು ಚೆನ್ನಾಗಿರುತ್ತೆ, ಎಲ್ಲ ಟೀಸರ್ಗಳು ಚೆನ್ನಾಗಿರುತ್ತೆ. ಒಳಗಡೆ ಪಿಕ್ಚರ್ ಮೇನ್ ರಿಲೀಸ್ ಆದಾಗ ಏನು ಇರಲ್ಲ, ಅದೇ ಬೇಜಾರು. ಸೊ ಈ ಪಿಕ್ಚರ್ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತೀನಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ವಾಚ್ ಇಟ್. ಒಳಗಡೆ ಸ್ಟೋರಿನೇ ಇಲ್ಲ ಅಂದಮೇಲೆ ಸುಮ್ಮನೆ ಅಷ್ಟೊಂದೆಲ್ಲ ಬಿಲ್ಡಪ್ ಇಟ್ಕೊಂಡು ಏನು ಪ್ರಯೋಜನ ಅಂತ ನಾನು ಇದು ತೋರಿಸೋರೆ. ಸೊ ಎಷ್ಟೋ ಜನ ಇದನ್ನ ಇಟ್ಕೊಂಡು ನೆಕ್ಸ್ಟ್ ಹೇಳ್ಬೋದು ದಟ್ ನೋಡಕ್ ಚೆನ್ನಾಗಿದೆ, ಬಟ್ ಎಲ್ಲರೂ ಒಳಗಡೆ ಆಕ್ಚುಲ್ ಪಿಕ್ಚರ್ ಬಂದಾಗ ಹೆಂಗಿರುತ್ತೆ ನೋಡಬೇಕು ಅಂತ. ಸೊ ಇಲ್ಲಿ ಒಂದು 70% ಆಫ್ ದ ಸ್ಟೋರಿ ಇಂಡೈರೆಕ್ಟ್ ಆಗಿ ರಿವೀಲ್ ಆಗಿದೆ ಅಂತ ಅನ್ಕೊಂತೀನಿ, ಬಿಕಾಸ್ ವಿ ನೋ ವಾಟ್ ಈಸ್ ಹ್ಯಾಪನಿಂಗ್. ಏನಾಯ್ತು, ಫಸ್ಟ್ ಪಿಕ್ಚರ್ ಅಲ್ಲಿ ಒಬ್ಬ ಮರ ಕಡಿಯೋನು ಹೆಂಗೆ ಒಂದು ಸಾಮ್ರಾಜ್ಯ ಕಟ್ತಾನೆ ಅದ್ರ ಬಿಸ್ನೆಸ್ ಮಾಡ್ಬಿಟ್ಟು ಅಂತ ಫಸ್ಟ್ ಪಿಕ್ಚರ್. ಅದರಲ್ಲಿ ಏನಾಗುತ್ತೆ, ಒಬ್ಬ ಪೊಲೀಸ್ ಆಫೀಸರ್ಗೂ ಅವನಿಗೂ ಆಗ್ ಬರಲ್ಲ. ಸೊ ಅವ್ರಿಬ್ರು ಮಧ್ಯದಲ್ಲಿ ಒಂದು ರೈವಲ್ರಿ ಸ್ಟಾರ್ಟ್ ಆಯ್ತು ಅಂತ ತೋರ್ಸೋರು. ಸೊ ಇದನ್ನ ಕಂಟಿನ್ಯೂಟ್ ಮಾಡ್ಕೊಂಡು ಪಾರ್ಟ್ 2 ಕೂಡ ನಡೆಯುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಇಲ್ಲಿ ಬರೀ ಫಯಾಜ್ ಮೇನ್ ವಿಲನ್ ಆಗಿರ್ತಾರೆ ಅನ್ನೋದಕ್ಕಿಂತ ಇನ್ನೂ ಎಷ್ಟೊಂದು ಜನ ಇರ್ತಾರೆ. ಸೊ ಎವ್ರಿಬಡಿ ಈಸ್ ಪ್ಲೇಯಿಂಗ್ ದೇರ್ ಓನ್ ಗೇಮ್, ಅಂಡ್ ಅದರಲ್ಲಿ ಪುಷ್ಪ ಕೂಡ ಒಬ್ಬ. ಸೊ ಲೆಟ್ಸ್ ಹೋಪ್ ಪುಷ್ಪ ಈ ಪಿಕ್ಚರ್ ಅಲ್ಲಿ ಸರ್ವೈವ್ ಮಾಡ್ತಾನ, ಅಥವಾ ಅವ್ರು ಇವ್ರನ್ನ ಓವರ್ಟೇಕ್ ಮಾಡ್ತಾರ, ಅಥವಾ ಪುಷ್ಪ ಸೋತಾಯ್ತಾನ ಅನ್ನೋದೇ ಹೋಲ್ ಪ್ಲಾಟ್ ಅಂತ ನಾನು ಅನ್ಕೊಂಡಿದ್ನಿ ಸೆಕೆಂಡ್ ಪಾರ್ಟ್ಗೆ. ಸೊ ದಟ್ ಈಸ್ ವಾಟ್ ಐ ಫೆಲ್ಟ್ ಆಫ್ಟರ್ ವಾಚಿಂಗ್ ಏನಂತಾರೆ ಟ್ರೈಲರ್ ನೋಡಾದ್ಮೇಲೆ. ಇದನ್ನ ಇನ್ನೂ ತೆಲುಗು ಟ್ರೈಲರೇ ಬಂದಿರೋದು ಫಸ್ಟು, ಇನ್ನು ಕನ್ನಡ ತಮಿಳು ಹಿಂದಿ ಮಲಯಾಳಂದು ಟ್ರೈಲರ್ಗಳು ಬಂದಿಲ್ಲ, ಅದನ್ನು ನೋಡೋಣ. ಬಟ್ ಇಫ್ ಯು ವಾಂಟ್ ಎ ಬ್ರೇಕ್ ಡೌನ್ ವಿಡಿಯೋ ಆನ್ ದಿಸ್, ಈ ಟ್ರೈಲರ್ ಮೇಲೆ ಬ್ರೇಕ್ ಡೌನ್ ವಿಡಿಯೋ ಬೇಕು ಅಂದ್ರೆ ಹೇಳಿ, ನಾನು ಮಾಡ್ತೀನಿ. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್, ಐ ಆಮ್ ಸೇಯಿಂಗ್ ಇಟ್ಸ್ ಅ ವೆರಿ ಗುಡ್ ಟ್ರೈಲರ್. ಬಟ್ ಈಗ ಎಷ್ಟೊಂದು ಜನ ಅದೇ ತರ ಹೈಪ್ ಮಾಡ್ಬಿಟ್ಟು ಒಳಗಡೆ ಏನೂ ಇರ್ತಿರ್ಲಿಲ್ಲ. ಸೊ ಐ ಎಕ್ಸ್ಪೆಕ್ಟ್ ಇದು ಪಾರ್ಟ್ 2 ಆಗಿರೋದ್ರಿಂದ ಪ್ಲೀಸ್ ಸಮಥಿಂಗ್ ಶುಡ್ ಬಿ ದರ್. ಇದನ್ನೆಲ್ಲ ಅಪ್ಸ್ಕೇಲ್ ಮಾಡ್ಬಿಟ್ಟವ್ರು ಫುಲ್ಲು ನೆಕ್ಸ್ಟ್ ಲೆವೆಲ್. ಪುಷ್ಪ ದೊಡ್ಡ ಗಾಡಿ ಬರ್ತಾವನೆ, 10 ಜನ ನಡ್ಕೊಂಡ್ ಬರ್ತಾನೆ, ಫುಲ್ಲು ದೊಡ್ಡ ಗ್ಯಾಂಗ್ಸ್ಟರ್ ಆಗ್ಬಿಟ್ಟವನೆ ಹೇಳ್ಬೇಕು ಅಂದ್ರೆ. ಆ ತರ ತೋರಿಸ್ತವ್ರೆ ನೆಕ್ಸ್ಟ್ ಲೆವೆಲ್. ಸೊ ನಾವು ದ ಕ್ವಶನ್ ಈಸ್, ಆ ಪಾಯಿಂಟ್ ಅಲ್ಲಿ ಹೆಂಗ್ ಸ್ಟಾಪ್ ಆಯ್ತು, ಅದರಿಂದ ನೆಕ್ಸ್ಟ್ ಲೆವೆಲ್ ಹೆಂಗ್ ಹೋಗುತ್ತೆ? ಆಮೇಲೆ ಫಯಾಜ್ ಫಾಸಲ್ ಅವನ ಮೇಲೆ ಹೆಂಗ್ ರಿವೆಂಜ್ ತಗೋತಾನೆ? ಫಯಾಜ್ ಫಾಸಲ್ ಗೆಲ್ತಾನ, ಇಲ್ಲ ಪುಷ್ಪ ಗೆಲ್ತಾನ, ಅಥವಾ ಬೇರೆ ಕ್ಯಾರೆಕ್ಟರ್ಗಳು ಇತ್ತಲ್ಲ ಅವ್ರುಗಳು ಪುಷ್ಪನ ಸೋಲ್ಸಕ್ ಆಗ್ತಾರ? ಇವೆಲ್ಲ ತುಂಬಾ ಕ್ವಶನ್ಸ್ಗಳಿದೆ. ಹೋಪ್ ಮಾಡೋಣ ಪಿಕ್ಚರ್ ಅಲ್ಲಿ ಅವೆಲ್ಲ ನೋಡಕ್ ಸಿಗುತ್ತೆ. ಪ್ಲೀಸ್ ನಾನು ಒಂದೇ ಏನು ಅಂದ್ರೆ, ಸ್ಲೋ ಆದ್ರೂ ಪರವಾಗಿಲ್ಲ ತೋರಿಸಿ ದಟ್ ಹೌ ಬೇರೆ ಕ್ಯಾರೆಕ್ಟರ್ಗಳ ಜೊತೆ ನಮ್ಗೆ ಎಮೋಷನಲಿ ಅಟ್ಯಾಚ್ ಮಾಡಕ್ ಟ್ರೈ ಮಾಡಿ. ಬಟ್ ಏನ್ ಮಾಡ್ಬೋದು, ಇದು ಸೇಮ್ ಥಿಂಗ್ ಕಬ್ಜಾದಲ್ಲೂ ಆಗಿತ್ತು. ದಟ್ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಆಗಿದ ತಕ್ಷಣ, ಅಂದ್ರೆ ಫಸ್ಟ್ ಮೂವಿಲೆ ಸೆಕೆಂಡ್ ಹಾಫ್ ಪಿಕ್ಚರ್ ಸ್ಟಾರ್ಟ್ ಆಗಿದ ತಕ್ಷಣ ಹೀರೋ ಟಕ್ 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 ಅಂತ ಎಲ್ಲಾನು ಹೊಡ್ಕೊಂಡು ಹೋಯ್ತವನೆ. ಹಂಗಿರ್ಬಾರ್ದು, ಸ್ವಲ್ಪ ಟೈಮ್ ತಗೊಳ್ಳಿ. ಒಬ್ಬ ಹೀರೋ ಒಂದು ವಿಲನ್ ಡಿಫೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ವಿಲನ್, ಅವನು ಡಿಫೀಟ್ ಮಾಡಾದ್ಮೇಲೆ ಇನ್ನೊಬ್ಬ ವಿಲನ್. ಇಟ್ ಶುಡ್ ಬಿ ಲೈಕ್ ದಟ್, ಸ್ಲೋ ಪ್ರೊಸೆಸ್. ಬಟ್ ಒಂದೇ ಪಿಕ್ಚರ್ ಟಕ್ 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 ಒಂದು 15 ಜನಂದು ದೊಡ್ಡ ವಿಲನ್ಗಳ ತರ ತೋರಿಸ್ರಿ, ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ನಂಗೆ ಗೆದ್ಬಿಟ್ಟೆ ಕಂಡ್ರೋ ಹಂಗ್ ತೋರಿಸ್ಬಾರ್ದು. ಸ್ಲೋ ಆಗಿ ತೋರಿಸಿ, ಪವರ್ಫುಲ್ ಆಗಿ ತೋರಿಸಿ. ಸೊ ಹೋಪ್ ಮಾಡೋಣ ಪಿಕ್ಚರ್ ಚೆನ್ನಾಗಿರುತ್ತೆ ಅಂತ. ನೋಡೋಣ. 2020 ಹೆಂಗಿದ್ರು ಡಿಸೆಂಬರ್ ರಿಲೀಸ್ ಆಯ್ತೈತೆ, ನೋಡೋಣ. ಚೆನ್ನಾಗಿದ್ರೆ ಮೊದ್ಲಿನ ತರ ಹೆಂಗ್ ರೆಸ್ಪಾನ್ಸ್ ಇತ್ತು ಅದು 3 times ಜಾಸ್ತಿ ಸಿಗುತ್ತೆ. ಸುಳ್ಳು ಹೇಳ್ಬಾರ್ದು, ಅವ್ರ ಪ್ಲಾನ್ ಇರೋದೇ ಅದು. ಫಸ್ಟ್ ಪಿಕ್ಚರ್ ಅಲ್ಲಿ ಅಟ್ಲೀಸ್ಟ್ 300 ಕೋಟಿ ಮಾಡಿದ್ವಿ, ಈ ಪಿಕ್ಚರ್ ಅಲ್ಲಂತೂ ಗ್ಯಾರಂಟಿ 1,500 ಆದ್ರೂ ಕೋಟಿ ಮಾಡೋಣ ಅಂತಾನೆ ಪ್ಲಾನಿಂಗ್ ಅಲ್ಲಿ ಎಲ್ಲ ಅಪ್ಸ್ಕೇಲ್ ಮಾಡ್ಬಿಟ್ಟು ಮಾಡೋರೆ. ನೋಡೋಣ, ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಪುಷ್ಪ 1 ತುಂಬಾ ಇಷ್ಟ ಆಗಿತ್ತು, ಇದು ಇಷ್ಟ ಆಗುತ್ತೆ ಅನ್ಕೊಂಡಿದ್ದೆ. ನಾನು ಇದನ್ನು ಫ್ರಾಂಕ್ ಆಗಿ ಮಾತಾಡ್ತೀನಿ. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿಬಡಿ. ಇಫ್ ಯು ವಾಚ್ ದಿಸ್ ಕಂಪ್ಲೀಟ್ಲಿ ವಿಡಿಯೋ, ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಆಸ್ ಎನ್ ಫಿಲ್ಮಿ ಲವರ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಬೌಟ್ ಫಿಲಮ್. ಚೆನ್ನಾಗಿದ್ರೆ ಸಾಕು ಅಂತ. ನನಗೆ ಓವರ್ ಬಿಲ್ಡಪ್ ಎಲ್ಲ ಬೇಡ, ಚೆನ್ನಾಗಿದ್ರೆ ಸಾಕು. ಸ್ಟೋರಿ ತುಂಬಾ ಇಂಪಾರ್ಟೆಂಟ್. ಸ್ಟೋರಿ ಚೆನ್ನಾಗಿದ್ರೆ ಬಿಲ್ಡಪ್ ಇಲ್ಲದೆ ಇರಲಿ, ಪಿಕ್ಚರ್ ಓಡುತ್ತೆ. ಸ್ಟೋರಿ ಚೆನ್ನಾಗಿರ್ಬೇಕು ಅಂತ ನಾನು ಅದೇ ಕೇಳ್ಕೊತದ್ದು. ಪ್ಲೀಸ್ ಅದು ಹೆಂಗ್ ಸ್ಟಾಪ್ ಆಯ್ತು ಲಾಸ್ಟ್ ಎಂಡಿಂಗ್ ಅಲ್ಲಿ, ಅಲ್ಲಿಂದ ಅದು ಟೇಕ್ ಓವರ್ ಕರೆಕ್ಟಾಗಿ ಮಾಡ್ಬಿಟ್ರೆ ಪಿಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ 1000 ಕೋಟಿ ಗ್ಯಾರಂಟಿ ಕ್ರಾಸ್ ಮಾಡುತ್ತೆ. ಬಟ್ ಸ್ಟೋರಿಲಿ ಗ್ರಿಪ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಓವರ್ ಆಲ್ ಟ್ರೈಲರ್ ಚೆನ್ನಾಗಿತ್ತು.
ಸೊ ಎಕ್ಸ್ಪೆಕ್ಟ್ ಮಾಡೋಣ. ಇನ್ನು ಕನ್ನಡ ಡಬ್ಬಿ ಹೆಂಗೈತೆ ನೋಡ್ಬೇಕು ನಾನು ಇನ್ನು ಟ್ರೈಲರ್ದು. ಇನ್ನು ಬಿಟ್ಟಿಲ್ಲ, ಬಿಟ್ಟ ಮೇಲೆ ನೋಡ್ಬಿಟ್ಟು ಏನಪ್ಪ ಅದು ಬ್ರೇಕ್ ಡೌನ್ ವಿಡಿಯೋ ಬೇಕು ಅಂತ ಹೇಳಿ ಟ್ರೈ ಮಾಡೋಣ. ಸ್ವಲ್ಪ ಏನೇನು ಸಿಕ್ತು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬೈ.